ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಲ್ಲ. ಅವ್ರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಸೂರ್ಯಂಗೋಸ್ಕರ ಕಾಯ್ತಾ ನಿಂತಿರ್ಬೇಕಾದ್ರೆ ರೋಹಿಣಿ ಇದ್ದವಳು ಇವಳಕ್ಕೆ ಇಲ್ಲಿ ವೇಟ್ ಮಾಡ್ತಿದ್ದಾಳೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ ಬರ್ತಾನೆ. ಏನ್ರಿ ಎಲ್ಲೋಗಿದ್ರಿ, ಇಷ್ಟೊತ್ತಾದರೂ ಬಂದಿರಲಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಾನು ಕೃಷ್ಣ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಕಣೆ, ಕೃಷ್ಣ ನೋಡ್ಕೊಬರೋದಕ್ಕೆ ಹೋಗಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಕೃಷ್ಣ ಸಿಕ್ಕಿದ್ನಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಜ್ಜಿ ಮತ್ತು ಮೊಮ್ಮಗ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ ಹಿಂದಕ್ಕೆ ಸಡನ್ನಾಗಿ ಖಾಲಿ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ಕೃಷ್ಣ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ತುಂಬ ಶಾಕಲ್ಲೇ ಇರ್ತಾಳೆ. ಇವರು ಮತ್ತೆ ಅವಳ ಸವಸಕ್ಕೆ ಹೋದ್ನ, ಎಷ್ಟು ಬೈದ್ರು ಬುದ್ಧಿ ಬರಲ್ಲ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಅವರಿಬ್ರು ಸಿಕ್ಕಿದ್ರ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಕಣ ಅವರಿಬ್ರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೂ ಕೂಡ ಫೋನ್ ಮಾಡಿ ಕೇಳಿದಾಗ ಅಜ್ಜಿ ತುಂಬ ಬಾಯಿಗೆ ಬಂದಂಗೆ ಬೈದ್ಬಿಟ್ರು, ನಿಮಗೆ ಎಸಲ ಹೇಳಿದ್ದು ನಾನು ಸವಸ ಮಾಡಬೇಡಿ, ನಾನು ಫೋನ್ ಮಾಡಬೇಡಿ ಅಂತೆಲ್ಲ ಹೇಳ್ಬಿಟ್ರು ಕಣ, ನಂಗೆ ತುಂಬ ಬೇಜಾರಾಯಿತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಹೇಳಿ ಕಡೆ ಮೀನನ್ನು ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವ್ರು ಯಾಕೆ ಈ ಥರ ಅಂದರು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೆ. ಅಟ್ಲೀಸ್ಟ್ ಕೃಷ್ಣ ಮೀಟ್ ಮಾಡಿಬಿಡಿ, ಕೊಡೋದಿಲ್ಲ ದತ್ತು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ, ಅದೆಲ್ಲ ನಾನು ಸಹಿಸ್ಕೊತೀನಿ. ಆದರೆ ಎಂದಕ್ಕೆ ಪದೇ ನನಗೆ ಫೋನ್ ಮಾಡಿಬಿಡಿ, ನಮ್ಮನ್ನ ಮೀಟ್ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೋಗಲಿ ಬಿಟ್ರಿ ಅವ್ರ ಸವಸ ನಮಗೆ ಯಾಕೆ, ಅವರಾಗೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಪದೇ ನಾವೇ ಹೋಗ್ಬಿಟ್ಟು ಮೈ ಮೇಲೆ ಬೀಳೋದು ಸರಿಯಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಕಣೆ ಇದಲ್ಲಿ ಯಾರೋ ಕೈವಾಡ ಇದೆ ಕಣೆ, ಯಾರೋ ಇದಕ್ಕೆ ಬದ್ದೆ ತುಂಬಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ, ಅದಕ್ಕೇ ಅವರು ಬೇಡ ಅಂತ ನಮ್ಮನ್ನ ದೂರ ತಳ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಯಾಕೋ ಅಲ್ಲಿರೋ ದುಬೈಯಲ್ಲಿ ಅವಳು ಮಗಳಿದ್ದಾಳಲ್ಲ ಅವಳ ಸವಸನೆ ಅಂತ ಅನಿಸುತ್ತೆ, ಅವಳ ಬುದ್ಧಿನೇ ಏನೋ ಅವ್ರೇನೋ ಹೇಳ್ಕೊಟ್ಟಿದ್ದಾಳೆ, ಅದಕ್ಕೋಸ್ಕರ ಇವರಮ್ಮ ಈ ಥರ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಕೃಷ್ಣ ನಮ್ಮಿಂದ ದೂರ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿಗೆ ಇವನಿಗೆ ಹೇಗೆ ಗೊತ್ತಾಯ್ತು ಇದ್ರ ಬಗ್ಗೆ ಎಲ್ಲ ಅಂತ ಹೇಳಿ ರೋಹಿಣಿ ಕೂಡ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಇದ್ರ ಬಗ್ಗೆ ನಾನು ತಿಳ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಕಂಡ್ರೆ ಅವ್ರ ಸವಸ ನಮಗೆ ಯಾಕೆ, ಅವರೇ ಬೇಡ ಅಂತ ದೂರ ಕಳಿಸಿದ ಮೇಲೆ ಮತ್ತೆ ಪದೇ ಯಾಕೆ ಹೋಗ್ತೀರಾ, ಬಿಟ್ಬಿಡಿ ಇಲ್ಲಿಗೆ ಅಂತ ಅಂದಾಗ ಎಲ್ಲ ಕಣೆ ಅವ್ರ ಮಗನ ವಿಷಯದಲ್ಲಿ ಅವ್ರು ನೋಡ್ಕೊತಾನೂ ಇಲ್ಲ, ಮನೆಗೆ ಬಂದು ಮೀಟು ಮಾಡ್ತಿಲ್ಲ ಅಂಥದ್ರಲ್ಲಿ ಇವ್ರ ಬಗ್ಗೆ ನಾನು ಹಿಂಗೆ ಸುಮ್ಮನೆ ಇರೋದಕ್ಕಾಗುತ್ತೆ, ಇದ್ರ ಬಗ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತೀನಿ, ಅವ್ರು ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂತ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಪೂಜಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೂರ್ಯನ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಇವಳು ಬೇರೆ ಈ ಫೋನಲ್ಲಿ ಸೂರ್ಯನ ಫೋನ್ ಕೊಟ್ಬಿಟ್ಟು ನನಗೆಲ್ಲೋ ಹೋಗಿ ಬಿಸಾಕು ಅಂತ ಹೇಳ್ತಾಳೆ. ಇವಳು ಕೆಲಸ ಮಾಡ್ಕೊಂಡೇ ಇರೋದೇ ಆಯಿತು, ನನ್ನ ಜೀವನ ನಾನು ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ಬರೀ ಇವಳು ಹೇಳಿದ ಕೆಲಸ ಇವಳು ಸೇವೆ ಮಾಡೋದೇ ಆಗೋಯ್ತು ನನಗೆ ಅಂತ ಹೇಳ್ತಾ ಇರ್ತಾಳೆ. ಈ ಫೋನ್ ಎಲ್ಲಿ ಬೇರೆ ಇದು ಮಾಡಿ ಅಯ್ಯೋ ಒಂದೇ ಟೈಮ್ಗೆ ಚಪ್ಪಲಿ ಬೇರೆ ಕಿತ್ತೋಯ್ತು, ಚಪ್ಪಲಿ ಎಲ್ಲಪ್ಪ ರಿಪೇರಿ ಮಾಡಿಸಿ ಎಲ್ಲ ನನಗೆ ಸಿಗಾಕೊಡುತ್ತಲ್ಲ ಈ ಥರ ಎಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಚಪ್ಪಲಿ ಹೊಲಿಯೋರು ಅಂತ ಹೇಳಿ ಇರ್ತಾರೆ. ಸರಿ ಅಜ್ಜಿ ನನ್ನ ಚಪ್ಪಲಿ ಕಿತ್ತೋಗಿದೆ ಸ್ವಲ್ಪ ಹೊಲ್ದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಚಪ್ಪಲಿ ಹೊಲಿಯೋ ಅಜ್ಜಿ ತಾತ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಚಪ್ಪಲಿ ಹೊಲಿಸ್ತಾ ಇರ್ತಾಳೆ. ಸರಿ ಆಯಿತು ಅಂತ ಎಲ್ಲ ಹೊಲಿಸಿದ್ಮೇಲೆ ಎಷ್ಟಾಯಿತು ಅಂತ ಕೇಳಿದಾಗ 20 ರೂಪಾಯಿ ಆಯಿತು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಅಲ್ಲೇ ಆಟೋದಲ್ಲಿ ಬರ್ತಾ ಇರಬೇಕಾದ್ರೆ ಆಟೋದವ್ರಿಗೆ ಕೈ ನಿಲ್ಲಿಸ್ಬಿಟ್ಟು ನಾನು ಆಟೋ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂರ್ಯನ ಫೋನು ಅಲ್ಲೇ ಕೆಳಗೆ ಬಿಸಾಕ್ಬಿಡ್ತಾಳೆ. ಗೊತ್ತಿಲ್ಲದೆ ಬಿದ್ದಿರ್ಬೇಕಾದ್ರೆ ತಾತ ತುಂಬ ಕರೀತಾ ಇರ್ತಾರೆ, ಫೋನ್ ಬಿದ್ದೋಯ್ತಮ್ಮ ತಗೋ ಅಂತ ಹೇಳಿದ್ರು ಗೊತ್ತಿಲ್ಲದೆ ಅವಳು ಹೊರಟೋಗ್ಬಿಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಫೋನಲ್ಲಿ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಕೂಡ ಫೋನ್ ಮಾಡ್ತಾಳೆ. ಏನು ಮಾಡ್ತಿದ್ಯಾ, ಫೋನ್ ಬಿಸಾಕ್ತಾ ಏನು ಅಂತ ಹೇಳಿ ಕೇಳೋದಕ್ಕೆ ಫೋನ್ ಮಾಡಬೇಕಾದ್ರೆ ಅಯ್ಯೋ ಫೋನ್ ಬಿಸಾಕ್ತೆ ಕಣೆ ಅಂತ ಹೇಳಿ ಹೇಳ್ತಿರ್ತಾಳೆ. ಅದಕ್ಕೇ ಅಯ್ಯೋ ನಾನು ಫೋನ್ ಸರಿ ಕಣೆ ಹುಷಾರಾಗಿ ಫೋನ್ ಬಿಸಾಕಿದ್ದೆ ತಾನೇ, ಯಾರಿಗೂ ಗೊತ್ತಿಲ್ಲದೆ ಇರ್ತಾರೆ ಟೈಮಲ್ಲಿ ಫೋನ್ ಬಿಸಾಕಿದ್ಯಾ ತಾನೇ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಕಣೆ ನೀನು ಕೊಟ್ಟಿರೋ ಫೋನ್ನ ಹಂಗೆ ಗುಂಡಿ ತೋಡಿ ಹಂಗೆ ಸಮಾಧಿ ಮಾಡಿ ಗೋರಿ ಕಟ್ಟಬೇಕು ಹಂಗೆ ಮುಚ್ಚಾಕಿದ್ದೀನಿ, ಯಾವ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು, ಮನುಷ್ಯ ಇರೋ ಜಾಗದಲ್ಲಿ ಸಿಗಬಾರ್ದು ಹಂಗೆ ಬಿಸಾಕಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸರಿ ಆಯಿತು ಹುಷಾರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ರೋಹಿಣಿ ಕೂಡ ಅಯ್ಯೋ ಫೋನ್ ಎಲ್ಲೋ ಬಿಸಾಕ್ಬಿಟ್ಟಿದ್ದೀನಲ್ಲ, ಬಿದ್ದೋಗ್ಬಿಟ್ಟಿದ್ದೆಲ್ಲ, ಅಯ್ಯೋ ಏನು ಮಾಡೋದು, ಇವಳು ಕೈ ಸಿಗಾಕೊಂಡೆ ತಗ್ಲಾಕೊಂಡ್ರೆ ಏನು ಮಾಡೋದು ಅಂತ ಹೇಳಿ ಪೂಜೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಬಿಡು ವಿಡಿಯೋ ಹೇಗಿದ್ರು ಅಪ್ಲೋಡ್ ಆಗಿದೆ ಎಲ್ಲರೂ ನೋಡಾಯ್ತು, ಇನ್ನೇನು ಫೋನ್ ತೊಗೊಂಡು ಯಾರು ಸಿಕ್ಕಿದ್ರೆ ಏನು ನನಗೇನು ಅಂತ ಹೇಳಿ ಅನ್ಕೊತಾ ಇರ್ತಾಳೆ. ಈ ಕಡೆ ರೋಹಿಣಿ ಅಂಗಡಿಲಿ ಶಾಪಲ್ಲಿ ಕೂಡ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಿದೆ ಅಲ್ವಾ ರೋಹಿಣಿ ಅಂತ ಹೇಳಿ ಮನೋಜ್ ಕೂಡ ಮಾತಾಡ್ಕೊಂಡು ನಿಂತಿರ್ತಾನೆ. ಹೌದು ಇನ್ನೂ ತುಂಬ ಇಂಪ್ರೂವ್ ಮಾಡಬೇಕು ನಾವು, ಇಷ್ಟೇ ಸಾಲಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ರೋಹಿಣಿ ಇದು ಇಬ್ಬರು ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಹೇಳಿ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಯಾರೋ ಒಬ್ಬ ಬರ್ತಾನೆ. ಸರಿ ಸರ್ ನಿಮ್ಮ ಶಾಪ್ ಮುಂದೆ ಈ ಥರ ಬ್ಯಾಗ್ ಒಂದು ಬಿದ್ದಿತ್ತು ನೋಡಿ ಅಂತ ಹೇಳಿ ಕೊಟ್ಟಾಗ ಏನಿದೆ ಬ್ಯಾಗಲ್ಲಿ ಅಂತ ನೋಡಿದಾಗ ಮೊಟ್ಟೆ ಇರುತ್ತೆ, ಒಂದು 3 ಮೊಟ್ಟೆ ಇರುತ್ತೆ. ಅಯ್ಯೋ ಚಿಕ್ಕ ಮಕ್ಕಳು ಡ್ರಾಯಿಂಗ್ ಮಾಡೋದನ್ನೆಲ್ಲ ತೊಗೊಂಬಂದು ಇಲ್ಲಿ ನಿಲ್ತಿದ್ದಾರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗ ತಂದು ಕೊಟ್ಟಿದ್ದು ಹೇಳ್ದೆ ಅಯ್ಯೋ ಸರ್ ಮೊಟ್ಟೆ ಇದು ನೋಡೋದಕ್ಕೆ ಮಾಟ ಮಂತ್ರ ಮಾಡಿರೋ ಥರ ಮೊಟ್ಟೆ ಇದೆ ಅಂತ ನೀವು ನೋಡಿದ್ರೆ ಇಷ್ಟು ಲೇಸಿಯಾಗಿ ತೊಗೊತಾ ಇದ್ದೀರಾ, ಯಾರೋ ನಿಮಗೆ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಏನು ಇದನ್ನೆಲ್ಲ ಹೇಳ್ತಿದ್ದೀರಾ ನೀವು ಅಂತ ರೋಹಿಣಿ ಹೇಳ್ತಾಳೆ. ಏನೋ ಮಾಟ ಮಂತ್ರ ಮಾಡಿದಾರಾ ಅಂತ ಹೇಳಿ ಬಾಯಿ ತಡ್ಕೊಂಡು ಈ ಕಡೆ ಮನೋಜ್ ನೋಡ್ತಿರ್ಬೇಕಾದ್ರೆ ಯಾರು ಮಾಡಿರ್ಬೋದು ಇದನ್ನು, ಸರ್ ನಿಮ್ಮ ಫರ್ನಿಚರ್ ಅಂಗಡಿ ತುಂಬ ಚೆನ್ನಾಗಿ ಹೋಗ್ತಿದೆಯಲ್ಲ, ಯಾರೋ ನಿಮ್ಮ ಕೈಕಾಲು ಬಿದ್ದೋಗೋ ಥರ ನಿಮ್ಮ ಲಾಸ್ ಆಗೋ ಥರ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದು ಅಂತ ಹೇಳಿ ಆ ಹುಡುಗ ಕೂಡ ಹೇಳ್ತಿರ್ತಾನೆ. ಅದಕ್ಕೆ ರೋಹಿಣಿದಳು ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ
ಅದೇ ಟೈಮ್ಗೆ ಅವ್ರ ಫ್ರೆಂಡ್ ಕೂಡ ಬರ್ತಾನೆ. ಸೊ ನೋಡಿ ಸರ್ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಮೊಟ್ಟೆಯಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಯಾರೇ ಮಾಡಿರ್ತಾರೆ ಅಂತ ಕೇಳ್ತಿರ್ಬೇಕಾದ್ರೆ ಸರ್ ನಿಮ್ಗೆ ಕಾಲು ಬಿಡ್ಕೊತೀನಿ ಏನಾದರೂ ಇದಕ್ಕೆ ಸಜೆಷನ್ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಜೆಷನ್ ಕೊಡಬೇಕಾ, ಸರಿ ಆಯಿತು ಮುಂಚೆ ಒಂದ್ಸಲ ಒಬ್ರ ಹತ್ರ ಹೋಗಿದ್ವಿ ಗೊತ್ತಾ ಜ್ಯೋತಿಷ್ರ ಹತ್ರ, ಅವ್ರ ಹತ್ರನೇ ಹೋಗೋಣ ಅವರೇ ಇದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ಅವ್ರು ಪರಿಹಾರ ಕೊಡ್ತಾರೆ ಅಲ್ವಾ ಅಂತೇಳಿ ಮನೋಜ್ ಕೇಳ್ತಿರ್ಬೇಕಾದ್ರೆ ಊರಿಗೆ ನನ್ನ ನಂಬ್ರಿ ಕೊಡ್ತಾರೆ ಬನ್ನಿ ಅಂತ ಹೇಳ್ತಿರ್ತಾನೆ. ಸರಿ ಆಯಿತು ಹೋಗೋಣ ಅಂತಿರ್ಬೇಕಾದ್ರೆ ಸರಿ ಆಯಿತು ಹೋಗೋಣ, ಈ ಕಡೆ ರೋಹಿಣಿ ಇದಳು ಇದನ್ನು ಎಲ್ಲ ತೊಗೋಬೇಕಾ ಅಂತ ಕೇಳ್ತಿರ್ತಾಳೆ. ಇದನ್ನೆಲ್ಲ ತೊಗೊಂಡೇ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ರೋಹಿಣಿ ಕರ್ಕೊಂಡು ಫ್ರೆಂಡ್ನ ಕರ್ಕೊಂಡು ಮನೋಜ್ ಕೂಡ ಅಲ್ಲಿಂದ ಹೋಗ್ತಾನೆ. ಜ್ಯೋತಿಷ್ರು ಆ ಮೊಟ್ಟೆನೆಲ್ಲ ನೋಡ್ತಾ ಇರ್ತಾರೆ. ಯಾರೋ ನಿಮಗೆ ಬೇಕು ಅಂತಲೇ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ, ನಿಮ್ಗೆ ತುಂಬ ಲಾಸ್ ಆಗೋ ಥರ ನಿಮಗೆ ಜೀವನದಲ್ಲಿ ಮುಗ್ದೆ ಹೋಗದೆ ಇರೋ ಥರ ಮಾಡೋ ಥರ ಈ ಥರ ಮಾಟ ಮಂತ್ರ ಮಾಡಿದ್ದಾರೆ, ಈ ಮೊಟ್ಟೆ ನೋಡಿದ್ರೆ ನನಗೆ ಆಗ ಅನಿಸ್ತಿದೆ, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಬೇಗ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ನಿಮಗೆ ಯಾರು ಇಷ್ಟವಾಗಿದ್ದು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ನನಗೆ ನಮ್ಮ ಅಮ್ಮ ಅಂದರೆ ನಂಗೆ ತುಂಬ ಇಷ್ಟ ಅಂತ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಕೂಡ ಅದೇ ಟೈಮ್ಗೆ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಅಯ್ಯೋ ರೋಹಿಣಿ ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಬಿಟ್ರೆ ನನಗೆ ಚಿಕ್ಕ ವಯಸ್ಸಿಂದ ಅಮ್ಮ ಅಮ್ಮ ಅಂತ ಅಂದಿ ಅಂದರೆ ನಾನು ಅದಕ್ಕೆ ಇವಾಗ ಅಮ್ಮ ಇಷ್ಟ ಅಂತ ಹೇಳಿದೆ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಸರ್ ಇದೆಲ್ಲ ಬಿಟ್ಬಿಡಿ, ಇವಾಗ ಏನು ಪರಿಹಾರ ಇದ್ರ ಬಗ್ಗೆ ಅಂತ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನೀನು ಬೇವಿನ ಸೊಪ್ಪನ್ನ ನೀನು ನಿಮ್ಮ ಮೈಗೆ ಕಟ್ಕೋಬೇಕು ಅಂತ ಹೇಳ್ತಿರ್ತಾರೆ. ಏನು ಬೇವಿನ ಸೊಪ್ಪು ಕಾಸ್ಟ್ಯೂಮ್ ಹಾಕ್ಕೋಬೇಕಾ ಅದು ಬೇರೆ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಇದ್ದಳು ಅಯ್ಯೋ ಮನೋಜ್ ಅವರೇ ಬೇವಿನ ಸೊಪ್ಪನ್ನ ನಿಮ್ಮ ಮೈಯಲ್ಲಿ ಕಟ್ಕೊಂಡು ಹಂಗೆ ಬರೀ ಬೆತ್ತಲಲ್ಲಿ ನೀವು ಬೇವಿನ ಸೊಪ್ಪನ್ನ ಕಟ್ಕೊಂಡು ಓಡಾಡಬೇಕು. ಹಾಗೆ ನಿಮ್ಮ ಅಮ್ಮನೂ ಕೂಡ ಅವರು ಕೂಡ ಒಂದಿನ ಎಲ್ಲ ಉಪವಾಸ ಎದ್ದು ಹಳದಿ ಸೀರೆ ಉಡ್ಕೊಂಡು ಅವರು ಕೂಡ ಮಡಕೆ ಇಟ್ಕೊಂಡು ಸುಟ್ಟಿರೋ ಮಡಕೆನ ಇಟ್ಕೊಂಡು ದೇವಸ್ಥಾನ ತುಂಬ ಪ್ರದಕ್ಷಿಣೆ ಹಾಕಬೇಕು. ಇದಕ್ಕೆ ಪರಿಹಾರ. ಆಮೇಲಿಂದ ಇದಕ್ಕೆ ಮೂರು ಮೊಟ್ಟೆ ಇದೆಯಲ್ಲ ಅದನ್ನು ಹರಿಯೋ ನದಿಲಿ ಅದನ್ನು ಹರಿದು ಬಿಟ್ಬಿಡಬೇಕು ಆಯಿತಾ, ಇಷ್ಟೇ ಪರಿಹಾರ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರ್ ಹೋಗಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಮನೋಜ್ ಇಬ್ಬರು ಕೂಡ ಅವ್ರ ಅಮ್ಮನ ಹತ್ರ ಬಂದುಬಿಟ್ಟು ಹೇಳ್ತಿರ್ತಾರೆ ಅಮ್ಮ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು ಅಮ್ಮ ಅಂತ ಈ ಕಡೆ ಮನೋಜ್ ಕೇಳ್ತಿರ್ಬೇಕಾದ್ರೆ ಹೆಲ್ಪ್ ಆಗಬೇಕಾ, ನನಗೆ ಗೊತ್ತು ಕೊಣೋ ನೀನು ಯಾವಾಗ ಹಿಂಗೆ ಪೂಸಿ ಹೊಡ್ಕೊಂಡು ಬಂದು ಕೈ ಕೊಟ್ಕೊಂಡು ಕಣ್ಣು ಮುಂದೆ ನಿಂತ್ಕೊಂಡೆ ಬಡ್ಡಿ ಮಗ ಏನೋ ಒಂದು ನನ್ನ ಬುಡಕ್ಕೆ ತೊಗೊಂಡು ಇಡೋ ಥರ ಪ್ಲ್ಯಾನ್ ಮಾಡಿದ್ದೆ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು, ಏನು ವಿಷಯ ಏನು ನಿಮ್ಮಿಬ್ರದ್ದು ಕತೆ ಅಂತ ಕೇಳ್ತಿರ್ಬೇಕಾದ್ರೆ ಹಾಗಲ್ಲಮ್ಮ ನಿನ್ನಿಂದ ಒಂದು ದೊಡ್ಡ ಹೆಲ್ಪ್ ಆಗಬೇಕಿತ್ತು ಅಂತ ಹೇಳ್ತಿರ್ತಾರೆ. ಅದೇ ಕಣೋ ಆವಾಗಲೇ ಹೇಳಿಲ್ವಾ ನೀನೇನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡು ಬಂದು ನನ್ನ ಬುಡಕ್ಕೆ ಸಿಗಾಕೋ ಥರ ಮಾಡಿದ್ಯಾ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನನಗೆ ನಾನು ಫರ್ನಿಚರ್ ಅಂಗಡಿ ಮುಂದೆ ನನಗೆ ಯಾರೋ ಮಾಟ ಮಂತ್ರ ಮಾಡಿಸಿಬಿಟ್ಟಿದ್ದಾರೆ ಅಮ್ಮ ಅಂತ ಹೇಳ್ತಿರ್ತಾರೆ. ಏನೋ ಮಾಟ ಮಂತ್ರನಾ, ಯಾರೋ ಅದು ಏನೋ ಹಿಂಗೆ ಹೇಳ್ತಿದ್ಯಾ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಅಮ್ಮ ಯಾರೋ ಮಾಟ ಮಂತ್ರ ಮಾಡಿದರೆ ನನ್ನ ಕೈಕಾಲು ಬಿದ್ದೋಗೋ ಥರ ಆಮೇಲಿಂದ ನನಗೆ ಲಾಸ್ ಆಗೋ ಥರ ಎಲ್ಲ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಿರ್ತಾರೆ. ನನಗೆ ಗೊತ್ತು ಕಣೋ ಇಂಥದ್ದೇ ಏನೋ ಒಂದು ತೊಗೊಂಡು ಬಂದು ಇಟ್ಟಿರ್ತೀಯ ನೀನು ಅಂತ, ಅದಕ್ಕೆ ನಾನೇನು ಮಾಡಬೇಕು ನನ್ನ ಹತ್ರ ಯಾಕೆ ಬಂದಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಆಗಲ್ಲ ಅಮ್ಮ ನಿನಗೂ ಅದರಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಜ್ಯೋತಿಷ್ರು ಅಂತ ಹೇಳ್ತಾರೆ. ಏನು ನನಗೆ ತೊಂದರೆ ಆಗುತ್ತಾ ಅಂತ ಹೇಳಿ ಬಾಯ್ಬಿಟ್ಟು ಕೇಳ್ಕೊತಾ ಇರ್ತಾಳೆ. ಹ್ಞೂ ಅಮ್ಮ ನಿನಗೂ ಇದರಲ್ಲಿ ತೊಂದರೆ ಆಗುತ್ತಂತೆ, ನನಗೆ ಯಾರು ಇಷ್ಟವಾಗಿದ್ದಾರೋ ಅವ್ರ ಹೆಸರು ನಿನ್ಗೆ ಯಾರು ಇಷ್ಟ ಅಂತ ಕೇಳಿದ್ರು ನನಗೆ ನಿನ್ನ ಹೆಸರು ಅಂತ ಹೇಳಿದೆ ಅಮ್ಮ, ಅದಕ್ಕೆ ನಿನಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಲ್ಲೋ ಕಣೋ ನಿನ್ನಿದ್ದಕ್ಕೆ ನನಗೆ ಯಾಕೋ ಬಲಿ ಮಾಡ್ತೀಯ, ಪದೇ ಸಲ ಬಂದಾಗಲೆಲ್ಲ ನನಗೆ ಬರೀ ಇಂಥದ್ದೇ ಒಂದು ಗೋಲ್ಡ್ ತೊಗೊಂಡು ಬಂದು ಇಟ್ಟಿರ್ತಿಲ್ಲ, ನಿನ್ಗೊಂದು ಸಲ ಅರ್ಥ ಆಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಅದು ಸ್ವಲ್ಪ ಅವ್ರು ಹೇಳೋದು ಕೇಳಿಸ್ಕೊಳ್ಳಿ ಅಂತ ಈ ಕಡೆ ರೋಹಿಣಿ ಕೂಡ ಹೇಳ್ತಾರೆ. ಅಯ್ಯೋ ಸರಿ ಆಯಿತು ಏನೋ ಮುಂದಕ್ಕೆ ಅದಕ್ಕೇನೋ ಪರಿಹಾರ ಅಂತ ಕೇಳ್ತಿರ್ಬೇಕಾದ್ರೆ ಪರಿಹಾರ ಅಂದರೆ ಏನು ಅಂತ ಅಂದರೆ ಅದು ಎಲ್ಲ ಪರಿಹಾರ ವಿಷಯ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನಾನು ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತಟ್ಟ ಅಂತ ಫ್ಯಾನ್ ಕೂಡ ಕೆಳಗೆ ಬಿದ್ದೋಗುತ್ತೆ. ಅಮ್ಮ ನೀನು ನಾನು ಹೇಳಿದ ಪರಿಹಾರ ನೀನು ಮಾಡಿಲ್ಲ ಅಂತ ಅಂದಿದ್ದಕ್ಕೆ ನೋಡು ಈಗ ಫ್ಯಾನ್ ಓಡ್ತಿರೋ ಫ್ಯಾನ್ ಕೆಳಗೆ ಬಿದ್ದೋಗ್ಬಿಟ್ಟಿದೆ, ಇನ್ನು ಅಕಸ್ಮಾತ್ ನೀನು ಮಾಡದೇ ಇದ್ದರೆ ಅಷ್ಟೇ ನೀನು ಕೊಟ್ಟಕ್ಕೆ ಅಂದ್ಬಿಡ್ತೆ, ನೀನು ಹೊಟ್ಟೋಗ್ಬಿಡ್ತೀಯ ನೀನು ಅಂತ ಮನೋಜ್ ಕೂಡ ಎದುರಿಸ್ತಾ ಇರ್ತಾರೆ. ಸುಮ್ಮನೆ ಇರೋ ನೀನು ಅಲ್ಲದೆ ನೀನು ಬಲಿ ಆಗೋದಲ್ಲೂ ನಾನು ಬಲಿ ಮಾಡ್ತೀಯ, ಅದೇನೋ ನೆಟ್ ಲೂಸ್ ಆಗಿರುತ್ತೆ ಅದಕ್ಕೆ ಕೆಳಗೆ ಬಿದ್ದಿರುತ್ತೆ, ಅದಕ್ಕೆ ಇದಕ್ಕೆಲ್ಲ ಪರಿಹಾರ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಇದನ್ನೆಲ್ಲ ಮಾಡಲ್ಲ, ಏನಾದರೂ ಮಾಡ್ಕೊಳ್ಳಿ ನಿಮಗೆ ಬಿಟ್ಟಿದ್ದು, ನನ್ನನ್ನು ಯಾಕೆ ಇದನ್ನೆಲ್ಲ ತರ್ತೀರ ಮಧ್ಯದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಮ್ಮ ನೀನು ಮಾಡಬೇಕು ಇದಲ್ಲೇ ಅಂತ ಅಂದಾಗ ನಾನು ಕೆಲವಂತೂ ಹಾಗಲ್ಲ, ನಾನು ಇಲ್ಲಿಂದ ಹೋಗ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಶಾಂತಿನೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸೂರ್ಯನು ಕೂಡ ನೀರು ಬರ್ತಿಲ್ಲಮ್ಮ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಿಗೆ ಅಯ್ಯೋ ಮಾವ ಹೋಗೋಕ್ಕೆ ಮುಂಚೆ ಮೋಟ್ರ್ ಆನ್ ಮಾಡೋಗ್ತಾರೆ, ಯಾಕೆ ಇವರು ಆನ್ ಮಾಡಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಮೋಸ್ಟ್ಲಿ ಮೋಟ್ರ್ ಕೆಟ್ಟೋಗಿದ್ದೆ ಅದಕ್ಕೆ ಅಂತೇಳಿ ಹೇಳ್ತಿರ್ತಾನೆ ಈ ಕಡೆ ಸೂರ್ಯನು ಕೂಡ. ಅದೇ ಟೈಮ್ಗೆ ಮನೋಜ್ ರೋಹಿಣಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಈ ಕಡೆ ಏನಕ್ಕಮ್ಮ ನೀರು ಬರ್ತಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ನನಗೇನೋ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಸ್ನಾನ ಮಾಡಬೇಕು, ನನಗೆ ಬೇರೆ ಸ್ಟುಡಿಯೋಗೆ ಹೋಗಬೇಕು, ಪ್ಲೀಸ್ ಅತ್ತೆ ಏನಾದರೂ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ
ಏನು ಮಾಡೋದು, ಸರಿ ಆಯಿತು ಮೋಟ್ರು ಇರೋರು ಗೊತ್ತಿರೋರು, ಪರಿಚಯ ಮಾಡೋರು ಗೊತ್ತಿರೋರು ನನಗೆ ಪರಿಚಯ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಕೂಡ. ಈ ಕೆಲಸ ಮುಂಚೆನೇ ಮಾಡೋದಕ್ಕಾಗಲ್ವಾ ನಿನಗೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದಕ್ಕೆ ಈ ಕಡೆ ಮೋಟ್ರ್ ರಿಪೇರಿ ಮಾಡೋರಿಗೆ ಫೋನ್ ಮಾಡಿ ಸೂರ್ಯ ಕೂಡ ಹೇಳ್ತಿರ್ತಾರೆ, ಸ್ವಲ್ಪ ಮೋಟ್ರ್ ರಿಪೇರಿ ಇದೆ, ಬಂದು ಕೆಲಸ ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇದೇ ಟೈಮ್ಗೆ ಟ್ಯಾಂಕರ್ ಬರಬೇಕು, ಯಾಕೆ ಬಂದಿಲ್ಲ? ಟ್ಯಾಂಕರ್ ನೀರು ತುಂಬೋರು ಬಂದಿದ್ದಾರೆ, ಹೋಗಿ ಎಲ್ಲರೂ ಬಕೆಟ್ ಎಲ್ಲರೂ ಏನು ಬಿನ್ಗೆ ತೊಗೊಂಡು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಅಂತ ನಿಮಗೆ ಎಷ್ಟು ಬೈತಾಳೆ ಇವಳಿಗೇನು ಅನ್ಸೋದೇ ಇಲ್ವಾ, ಇವಳಿಗೆ ಗ್ರಾಚಾರ ಬಿಡಿಸ್ತೀನಿ ಹೋಗು ಬಾರು ಹೋಯಿನಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಎಲ್ಲರೂ ಕೂಡ ಬಿನ್ಗೆ ಎತ್ಕೊಂಡು ನೀರು ತುಂಬೋದಕ್ಕೆ ಅಂತೇಳಿ ತೊಗೊಂಡು ಬರ್ತಾ ಇರ್ಬೇಕಾದ್ರೆ, ಅಯ್ಯೋ ನೀವು ಇಷ್ಟು ಚೆನ್ನಾಗಿ ಹೆಂಗೆ ಬರ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಿನ್ನ ಕೈಲಿ ಆಗಲ್ಲ ಬಾ ಶ್ರುತಿ ಅಂತೇಳಿ ಕರೀತಾ ಇರ್ತಾರೆ. ಅಯ್ಯೋ ಅತ್ತೆ ನೀವು ಸುಮ್ಮನೆ ಇರ್ತೀರಾ ಅಂತೇಳಿ ಅತ್ತೆಗೆ ರೋಫ್ ಆಗ್ತಾ ಇರ್ತಾಳೆ. ಈ ಕಡೆ ಇವಳು ನೋಡಿದ್ರೆ ಇವಳು ಅಪ್ಪನಲ್ಲಿರೋ ಅಕೌಂಟಿಗೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಇವಳಿಗೆ ಮೀನು ಕೂಡ ಮರ್ಯಾದೆ ಇವಳಿಗೂ ಕೊಡ್ತಿರ್ಲಿಲ್ಲ ಅಂತೇಳಿ ಹೇಳ್ತಿರ್ತಾನೆ. ತಗೋ ಆಯಿತು ಹಿಡ್ಕೊಂಬಾ ಅಂತ ಹೇಳ್ಬಿಟ್ಟು ಶ್ರುತಿ ಕೈಲಿ ಕೊಟ್ಟಿರ್ತಾನೆ. ಈ ಕಡೆ ಶ್ರುತಿಗೆ ಅದನ್ನು ಹಿಡ್ಕೊಬರೋದಕ್ಕಾಗ್ದೇನೆ ಬರ್ತಾ ಬರ್ತಾ ಈ ಕಡೆ ಶಾಂತಿ ಕಾಲ ಮೇಲೆ ಬೀಳಿಸ್ಬಿಡ್ತಾಳೆ ನೀರಿನಲ್ಲಿ. ಏನಮ್ಮ, ಅಯ್ಯೋ ಗೊತ್ತಿಲ್ಲದೆ ಅತ್ತೆ ನನ್ನ ಮಾತು ಕೇಳಿಲ್ಲ, ಅದು ಹಂಗೆ ಬಿದ್ದೋಯ್ತು ಅಂತ ಹೇಳ್ತಿರ್ತಾಳೆ. ಅಯ್ಯೋ ಹೊಸ ಬಿಂದಿಗೆನ ಹೊಡೆದಾಕ್ಬಿಟ್ಟಲ್ಲ ಶ್ರುತಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು ಶ್ರುತಿ ಗಂಡ ಬಂದು ಕೇಳ್ತಿರ್ಬೇಕಾದ್ರೆ, ಇನ್ನೇನು ನೀನು ಹೆಂಡ್ತಿನೇ ಮಾಡಿದ್ದು, ತೊಗೊಂಬಂದು ನನ್ನ ಕಾಲ ಮೇಲೆ ತಾಕೋದ್ಲು ಅಂತ ಈ ಕಡೆ ಶಾಂತಿ ಹೇಳ್ತಿರ್ತಾಳೆ. ನಿನ್ನ ಕೈಲಿ ಆಗಲ್ಲ ಅಲ್ವಾ ಶ್ರುತಿ, ನೀನು ಸುಮ್ಮನೆ ಇರು, ನಾವೇ ಎಲ್ಲ ಹೆಲ್ಪ್ ಮಾಡ್ತೀವಿ ನಿಮಗೆ, ನೀನು ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ, ರವಿ ಮತ್ತು ಸೂರ್ಯ ಎಲ್ಲರೂ ಕೂಡ ಬಿಂದಿಗೆ ತರಕ್ಕೆ ಹೋಗ್ತಿರ್ಬೇಕಾದ್ರೆ, ಅಮ್ಮ ನನ್ನ ಕೈಲಿ ಆಗ್ತಿಲ್ಲ ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತಿರ್ತಾರೆ. ಈ ಕಡೆ ಮನೋಜ ಕೂಡ ನಿನ್ನ ಕೈಲಿ ಒಂದು ಬಿಂದಿಗೆ ಎತ್ಕೊಬರೋದಕ್ಕಾಗಲ್ವಾ, ಏನಂತ ನಿನ್ನ ಮಗುನ ನನ್ನ ಹೊಟ್ಟೆಲಿ ಉಟ್ಬಿಟ್ಟ ನೀನು ಬಾ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ತಾರೆ ಇಬ್ಬರೂ ಕೂಡ. ಈ ಕಡೆ ಮೋಟ್ರ್ ರಿಪೇರಿ ಮಾಡೋರು ಮೋಟ್ರ್ ರಿಪೇರಿ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯ ಹಾಗೂ ಮೀನಾ ಇಬ್ಬರು ಕೂಡ ಬರ್ತಾರೆ. ಏನಣ್ಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಸ್ವಲ್ಪ ಒಂದು ಕಾಯಿಲ್ ಹೋಗಿಬಿಟ್ಟಿದೆ, ಅದನ್ನು ತೊಗೊಂಬಂದು ಹಾಕ್ತೀನಿ, ಮೋಟ್ರ್ ಕೂಡ ಯಾರೋ ಮೇನ್ ಸ್ವಿಚ್ ಯಾರೋ ಆನ್ ಮಾಡೋದಕ್ಕೆ ಹೋಗಬೇಡಿ, ನಾನು ತೊಗೊಂಡು ಬಂದಮೇಲಿಂದ ನಾನು ಆನ್ ಮಾಡಿಬಿಟ್ಟು ನಾನು ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಶಾಂತಿ ಕೂಡ ಇನ್ನೂ ಮೋಟ್ರ್ ರಿಪೇರಿ ಆಗಿಲ್ವ, ನನ್ನ ಮಗ ಬೇಡ ಫರ್ನಿಚರ್ ಅಂಗಡಿಗೆ ಹೋಗಬೇಕು, ಅವ್ನು ದೊಡ್ಡ ಬಿಸ್ನೆಸ್ ಮಾಡೋನಿಗೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಿರ್ತಾಳೆ. ಅಯ್ಯೋ ಬಿಡು ಸರಿ ಆಯಿತು ಬಾ, ನೀರು ತುಂಬೋದು ಎಷ್ಟಿದೆ ನೋಡ್ಕೊಂಬರೋಣ ಅಂತ ಹೇಳ್ತಿರ್ತಾರೆ. ಯಾಕೆ ನೀರು ಬರ್ತಿಲ್ಲ, ಮೋಟ್ರ್ ಯಾರು ಆನ್ ಮಾಡಿಲ್ಲ ಅಂತ ನೋಡ್ತಾ ಇರಬೇಕಾದ್ರೆ ಮೇನ್ ಸ್ವಿಚ್ ಹತ್ರ ನಿಂತ್ಕೊಂಡು ಮೇನ್ ಸ್ವಿಚ್ ಆಫ್ ಆಗಿರೋದು ನೋಡ್ಬಿಟ್ಟು ಮನೋಜ್, ಅಯ್ಯೋ ಈ ಸೂರ್ಯ ಬೇಕು ಅಂತಲೇ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ನಮಗೆಲ್ಲ ಈ ಥರ ತೊಂದರೆ ಕೊಡ್ತಿರೋದು, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ನಾನು ಲೇಟಾಗಿ ಹೋಗಲಿ ಅಂತ ಈ ಥರ ಮಾಡಿರೋದು ಅಂತ ಹೇಳ್ಬಿಟ್ಟು ಅವ್ನು ಮನೋಜ ಕೂಡ ಮೇನ್ ಸ್ವಿಚ್ ಆನ್ ಮಾಡಿಬಿಟ್ಟು ಬರ್ತಾನೆ. ಈ ಕಡೆ ಹಬ್ಬ ತಣ್ಣನೆ ಗಾಳಿ ಬರ್ತಿದೆ ಅಂತ ಹೇಳ್ಬಿಟ್ಟು ಫೋನ್ ಚಾರ್ಜಿಗೆ ಹಾಕೋಕ್ಕೆ ಅಂತ ಶಾಂತಿ ಹೋಗ್ತಿರ್ಬೇಕಾದ್ರೆ ಶಾಂತಿಗೆ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಕಸ್ತೂರಿನೂ ಕೂಡ ಬರ್ತಾಳೆ, ಅವಳನ್ನ ತಡೆಯೋದಕ್ಕೆ ಹೋಗ್ಬಿಟ್ಟು ಈ ಕಡೆಗೆ ಕಸ್ತೂರಿಗೂ ಕೂಡ ಶಾಕ್ ಹೊಡೆಯುತ್ತೆ. ಅದು ಏನು ಶಾಂತಿ ಹಿಂಗಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅವಳನ್ನ ಮುಟ್ಟೋದಕ್ಕೆ ಹೋಗ್ತಿರ್ತಾಳೆ, ಅವಳಿಗೂ ಕೂಡ ಶಾಕ್ ಹೊಡೆಯುತ್ತೆ. ಏನಾಗುತ್ತೆ ಏನು ಇಬ್ಬರು ಹಿಂಗಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ಬಿಟ್ಟು ರೋಹಿಣಿ ಕೂಡ ಅವಳು ಕೂಡ ತಡೆಯೋಕ್ಕೆ ಹೋಗ್ತಾಳೆ, ಅವಳಿಗೂ ಗೊತ್ತಿಲ್ಲದೇನೆ ಅವಳು ಕೂಡ ಕಸ್ತೂರಿ ಮುಟ್ಟಿ ಅವಳಿಗೂ ಶಾಕ್ ಆಗುತ್ತೆ. ಅವಳು ನೋಡ್ಬಿಟ್ಟು ಈ ಕಡೆ ಅವಳನ್ನ ತಡೆಯೋಕ್ಕೆ ಅಂತ ಹೋದಾಗ ಈ ಕಡೆ ಮನಸ್ಸಿಗೂ ಕೂಡ ಮುಟ್ಟಿ ಶಾಕ್ ಹೊಡೆಯುತ್ತೆ. ಹಬ್ಬ ಇವರೆಲ್ಲ ಏನು ಹಿಂಗಾಡ್ತಿದ್ದಾರೆ, ಅಯ್ಯೋ ಏನಿದು ಹಿಂಗಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಹೋಗಿ ತಡೆಯೋಕ್ಕೆ ಹೋಗ್ತಾಳೆ, ಅವಳಿಗೂ ಕೂಡ ಶಾಕ್ ಹೊಡೆದಿರೋದು ಗೊತ್ತಾಗಿ ಅವಳು ಕೂಡ ಶಾಕ್ ಅವ್ರ ಅತ್ತೆನ ಮುಟ್ಟಿ ಅವಳಿಗೂ ಕೂಡ ಶಾಕ್ ಹೊಡಿತಿರುತ್ತೆ. ಅದನ್ನು ತಡೆಯೋಕೆ ಹೋಗಿ ಈ ಕಡೆ ರವಿಗೂ ಕೂಡ ಹೊಡಿತಾ ಇರುತ್ತೆ. ಅಲ್ಲಿ ಏನು ಇವ್ರು ಇಷ್ಟಕ್ಕೂ ಏನು ಹಿಂಗಾಡ್ತಿದ್ದಾರೆ ಏನಂತ ಗೊತ್ತಾಗ್ತಿರ್ಬೇಕು, ಅಯ್ಯೋ ಅತ್ತಿಗೆ ಶಾಕ್ ಹೊಡೆದಿದೆ, ಕರೆಂಟ್ ಶಾಕ್ ಹೊಡೆದಿದೆ, ಏನು ಮಾಡೋದು, ಏನೋ ಒಂದು ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಅಂತಿರ್ಬೇಕಾದ್ರೆ ಹೋಗ್ಬಿಟ್ಟು ಅಡುಗೆ ಮನೆಯಿಂದ ಹೋಗ್ಬಿಟ್ಟು ಲತಣಿಕೆ ತೊಗೊಂಬಂದು ಕೊಡ್ತಾಳೆ. ಆವಾಗ ಹೊಡಿತಾಳೆ, ಅಯ್ಯೋ ಅತ್ತೆ ಸಾರಿ ಅತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಹೊಡೆದ್ಬಿಟ್ಟು ಅವ್ರಿಗೆ ಕರೆಂಟ್ ಶಾಕಿಂದ ಬಚಾವ್ ಮಾಡ್ತಾಳೆ. ಈ ಕಡೆ ಸೂರ್ಯ ಇದರಿಗೆ ಏನು ಒನಕೆ ಹೋಗ್ಬಂತಾರೆ ಇವ್ರನ್ನೆಲ್ಲ ಹೊಡೆದ್ಬಿಟ್ಟು ಹಿಂಗೆ ಮಲಗಿಸ್ಬಿಟ್ಟಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಸೂರ್ಯ, ಅಯ್ಯೋ ಇಲ್ಲ ರೀ, ಅಯ್ಯೋ ಅತ್ತೆಗೆ ಶಾಕ್ ಹೊಡೆದಿರುತ್ತೆ, ಶಾಕ್ ಹೊಡೆದಿತ್ತು, ಅದಕ್ಕೆ ಏನು ಮಾಡಬೇಕಂತ ಗೊತ್ತಿದ್ದರೆ ಆ ಥರ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಹೋಗ್ಲಿ ಬಿಡು ಆಯಿತು ಸರಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಬೇಕು ಅಂತಲೇ ನಾನು ಸಾಯಿಸೋಕ್ಕೆ ಅಂತಲೇ ಬೇಕು ಅಂತಲೇ ಹೊಡೆಯೋದಕ್ಕೆ ಅಂತಲೇ ಕಾಯ್ತಿದ್ದೆ ಅಲ್ವಾ ನೀನು ಅಂತ ಹೇಳ್ತಿರ್ತಾಳೆ ಶಾಂತಿನಿ ಕೂಡ. ಅವಳು ಏನಾದರೂ ನೀನು ಕಾಪಾಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಆರಾಶಿವ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಿದ್ದೆ, ಅವಳು ಅಷ್ಟಾದರೂ ಹೆಲ್ಪ್ ಮಾಡಿದಿಲ್ಲ ಅಂತ ಖುಷಿ ಪಡೋದು ಬಿಟ್ಟು ಅವಳಿಗೂ ಇನ್ನೂ ರೇಗ್ತಿದ್ಯಾ ನೀನು ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಏನಾದರೂ ಮಾಡ್ಕೊಳ್ಳಿ, ನಿಮಗೆ ಏನು ಮಾಡಿದ್ರು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ನನಗೆ ಟೈಮ್ ಆಯಿತು, ನನಗೆ ತಿಂಡಿ ತಂದುಕೊಡು ಅಂತ ಹೇಳ್ಬಿಟ್ಟು ಮೀನಿಗೆ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಅಲ್ಲ ಕಣೋ ನೀನು ಮೋಟ್ರ್ ಸ್ವಿಚ್ ಆನ್ ಮಾಡಬೇಡಿ ಅಂತ ಹೇಳಿದ್ರು, ಮೇನ್ ಸ್ವಿಚ್ ಯಾರೋ ಆನ್ ಮಾಡಿದ್ದು ಅಂತ ಮನೋಜ ಕೂಡ ಹೇಳ್ತಾನೆ. ಅಯ್ಯೋ ಮನೋಜ, ಮೋಟ್ರು ರಿಪೇರಿ ಆಗತ್ತಂಗ ಮೇನ್ ಸ್ವಿಚ್ ಆನ್ ಮಾಡಬೇಡಿ ಅಂತ ಹೇಳಿದ್ರು, ನೀನು ಯಾಕೋ ಆನ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಅಯ್ಯೋ ಅತ್ತೆ ಹಂಗೆ ಈ ಕಡೆ ಕಸ್ತೂರಿ ಇದ್ದವಳು, ಅಯ್ಯೋ ಇವಳು ಹಾಡೋದು ನೋಡಿ ನಾನು ಅವಳನ್ನ ತಡೆಯೋಕೆ ಹೋದೆ, ನನಗೆ ಶಾಕ್ ಹೊಡಿತು ಅಂತ ಹೇಳ್ತಾಳೆ. ಈ ಕಡೆ ರೋಹಿಣಿ ಇದ್ದಳು, ಅವರಿಬ್ಬರು ಆಡ್ತಿರೋದು ನೋಡಿ ನಾನು ಅವ್ರನ್ನ ತಡೆಯೋಕೆ ಹೋದೆ, ನನಗೂ ಶಾಕ್ ಹೊಡೀತು ಅಂತ ಎಲ್ಲರೂ ಕೂಡ ಮಾತಾಡ್ತಾರೆ. ಅಲ್ಲ ಕೂಡ ಮನುಜ ನಿಂಗೆ ಬುದ್ಧಿ ಇದ್ದು ಮಾಡ್ತೀವಿ, ಬುದ್ಧಿ ಇಲ್ದಿನೋ ಮಾಡ್ತೀವಿ, ನಿಂಗೆ ಗೊತ್ತಾಗಲ್ವೇನೋ ನನ್ನ ಸಾಯಿಸ್ಬೇಕು ಅಂತ ಹಿಂಗೆ ಮಾಡಿದ್ದಲ್ಲ ನೀನು ಅಂತ ಶಾಂತಿನಿ ಕೂಡ ಮನೋಜನ ಮೇಲೆ ರೇಗಾಡ್ತಿರ್ತಾರೆ.
ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ, ನಾನು ಒಂದು ದೊಡ್ಡ ಸುಳ್ಳು ಹೇಳಿದ್ದೆ ನಿನ್ನ ಬಗ್ಗೆ, ಅದು ಬಿಟ್ಟು ನೀನು ಯಾಕೆ ಮನೆಗೆ ಬರೋಕ್ಕೆ ಹೋದೆ, ಹೋಗು ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಸ್ತೂರಿನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಶಾಂತಿನೂ ಕೂಡ. ಅಮ್ಮ ಏನಕ್ಕೆ ಹಿಂಗೆ ಅಮ್ಮ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ಅದು ಮಾಟ ಮಂತ್ರ ಮಾಡಿದಾರಲ್ಲಮ್ಮ, ಅದಕ್ಕೋಸ್ಕರ ಅಮ್ಮ. ನೆನ್ನೆ ನೋಡಿದ್ರೆ ಫ್ಯಾನ್ ನೋಡಿದ್ರೆ ನಿನ್ನ ತಲೆ ಮೇಲೆ ಬೀಳೋ ಥರ ಆಯಿತು, ಇವತ್ತು ನೋಡಿದ್ರೆ ಶಾಕ್ ಹೊಡಿತಿದ್ದೆ. ಇದಕ್ಕೆಲ್ಲ ಕಾರಣ ಏನು ಹೇಳು, ಅದು ನೀನು ಮಾಟ ಮಂತ್ರಕ್ಕೆ ಪರಿಹಾರ ಹೇಳಿದ್ರಲ್ಲ, ಅದಕ್ಕೆ ನೀನು ಮಾಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇದಕ್ಕೆಲ್ಲ ಕಾರಣ. ಆದಷ್ಟು ಬೇಗ ನಾವು ಈ ಪರಿಹಾರ ಮುಗಿಸ್ಲೇಬೇಕಮ್ಮ, ಇಲ್ಲಾಂದ್ರೆ ನಾವು ಸತ್ತೇ ಹೋಗ್ತೀವಿ ಅಂತ ಮನೋಜ್ ಎದುರಿಸ್ತಿರ್ತಾನೆ. ಸರಿ ಆಯಿತು ಕಣೆ, ಏನೋ ಒಂದು ಪರಿಹಾರ ತಾನೇ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಒಬ್ಬಳೆ ತರಕಾರಿ ಹೆಚ್ಕೊಂಡು ಕೂತಿರ್ಬೇಕಾದ್ರೆ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಫೋನ್ ಮಾಡಿಬಿಟ್ಟು ಅವರು ಕೂಡ ಹೇಳ್ತಾರೆ, ಅಮ್ಮ ಮೀನಾ, ನೀನೊಂದು ಚೌಟ್ರಿಲಿ ಆರ್ಡ್ರ್ ಬೇಕು ಅಂತ ಹೇಳಿದೆ ಗೊತ್ತಾ, ಅವ್ರು ಆರ್ಡ್ರ್ ಕೊಟ್ಟಿದ್ದಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು, ನೀನು ಬಂದುಬಿಟ್ಟು ಡೆಕೋರೇಷನ್ ಮಾಡಿಕೊಡಮ್ಮ ಅಂತ ಹೇಳ್ತಿರ್ತಾರೆ. ಓ ಹೌದಾ, ನಂಗೆ ತುಂಬ ಖುಷಿ ಆಯಿತು, ನಾನು ಈಗಲೇ ಬರ್ತೀನಿ, 10 ನಿಮಿಷ ನಂಗೆ ಟೈಮ್ ಕೊಡಿ, ಈಗಲೇ ಬರ್ತೀನಿ ಅಂತ ಹೇಳ್ತಿರ್ತಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನನಗೊಂದು ನಾನು ಅಂದ್ಕೊಂಡಂಗೆ ನೀವು ನನಗೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀರಲ್ಲ ಡೆಕೋರೇಷನ್ಗೆ, ನಂಗೆ ತುಂಬ ಖುಷಿ ಆಗ್ತದೆ, ನಾನು ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಗಾಡಿ ತೊಗೊಂಡು ಹೋಗ್ತಾಳೆ. ಅವಳು ಕೂಡ ಚೌಟ್ರಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮೀಟ್ ಮಾಡೋದಕ್ಕೆ ಅಂತ ಹೋದಾಗ, ನಾನೇ ಮೀನಾ ಅಂತ ಹೇಳ್ತಾಳೆ. ಹಾಂ ಗೊತ್ತಾಯ್ತಾ ಅಮ್ಮ, ನಿನಗೆ ನಾನು ಫೋನ್ ಮಾಡಿದ್ದು, ಇವತ್ತೊಂದು ಚಿಕ್ಕ ಆರ್ಡ್ರ್ ಬಂದಿದೆ ಈವೆಂಟ್ ಮ್ಯಾನೇಜ್ಮೆಂಟು, ಮುಂದೆ ಡೆಕೋರೇಷನು, ಒಳಗಡೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಟ್ಟೆ ಸಾಕು ಅಂತ ಹೇಳ್ತಿರ್ತಾಳೆ. ಅಯ್ಯೋ ನೀವು ನನ್ನ ನಂಬಿ ನನಗೆ ಕೊಟ್ಟಿದ್ದೀರ ಅಂದಮೇಲೆ ನೀವು ಕಣ್ಣು ಮುಚ್ಕೊಂಡು ನನಗೆ ಈ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ, ಇದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ಆಮೇಲೆ ನನಗೆ ಹೇಳಿ ಅಂತ ಹೇಳ್ತೀವಿ. ಸರಿ ಆಯ್ತಮ್ಮ, 10,000 ರೂಪಾಯಿ ಅಡ್ವಾನ್ಸ್ ಇದೆ, 14,000 ರೂಪಾಯಿ ನಾನು ಮಾತಾಡಿದ್ದೀನಿ, ಈ ಅಡ್ವಾನ್ಸ್ ತೊಗೊಂಡು ನಿನಗೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನು ಮಾಡು, ನಿನಗೆ ಹೆಲ್ಪ್ ಬೇಕು ಅಂದರೆ ಇಲ್ಲೊಬ್ಬರು ಹುಡುಗರು ಇರ್ತಾರೆ, ಅವ್ರ ಜೊತೆ ಹೆಲ್ಪ್ ಮಾಡಿಸ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ರೋಡಲ್ಲಿ ಸಿಕ್ಕಿದಾಗ ಒಂದು ಆಂಟಿ ಹತ್ರ ಡೆಕೋರೇಷನ್ ಬಗ್ಗೆ ವಿಚಾರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಈ ಕಡೆ ಗೋಡನಲ್ಲಿ ಒಬ್ಬ ಸೆಕ್ಯೂರಿಟಿ ಎಣ್ಣೆ ಹೊಡ್ಕೊಂಡು ಕೂತಿರ್ಬೇಕಾದ್ರೆ, ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ, ನೋಡು ನನ್ನೆಲ್ಲ ಲೆಗೇಷನ್ ತೊಗೊಂಡು ಬಂದು ಇಟ್ಟಿದ್ದೀನಿ, ನಾನು ನೆಕ್ಸ್ಟ್ ಬರೋ ತನಕ ಯಾರು ಡೋರು ಓಪನ್ ಮಾಡಬೇಡ ಅಂತ ಹೇಳಿಬಿಟ್ಟು ಅಲ್ಲಿರೋ ಹುಡುಗ ಹೋಗ್ತಾನೆ. ಈ ಕಡೆ ಕಾಗೆನೂ ಕೂಡ ಆಟೋದಲ್ಲಿ ಕೂತ್ಕೊಂಡು ಈ ಕಡೆ ವೇಟ್ ಮಾಡ್ತಾ ಇರ್ತಾನೆ. ಹುಡುಗರ ಜೊತೆ ಕೂತ್ಕೊಂಡು ವೇಟ್ ಮಾಡ್ತಿರ್ಬೇಕಾದ್ರೆ ಮೀನನ್ನು ಕೂಡ ಅಲ್ಲಿರೋ ಜೊತೆ ಮಾತಾಡೋದಕ್ಕೆ ವೇಟ್ ಮಾಡ್ತಾ ಇರ್ತಾಳೆ. ಅವಳು ಕೂಡ ಈ ಡೆಕೋರೇಷನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಅವರಿಗೂ ಕೂಡ ದುಡ್ಡೆಲ್ಲ ಕೊಟ್ಬಿಟ್ಟು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಾಗೆನೂ ಕೂಡ ಅವಳ ಬರ್ತಾರೆ ನೋಡಿಬಿಟ್ಟು ಅವಳನ್ನ ಹಿಂಬಾಲಿಸ್ಕೊಂಡು ಅವಳ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಮೀನಿಗೆ ಅವ್ನು ಬರ್ತಿರೋದು ಅವಳಿಗೆ ಗೊತ್ತೇ ಆಗಿರಲ್ಲ. ಈ ಕಡೆ ಗಾಡಿ ಹತ್ರ ಹೋಗ್ಬಿಟ್ಟು, ಅಯ್ಯೋ ನಾನು ಇವಾಗ ಫೋನ್ ಮಾಡೋಣ ಸೂರ್ಯ ಅವ್ರಿಗೆ, ನಾನು ಎಲ್ಲಿದ್ದೀನಿ ಅಂತ ಹೇಳೋಣ ಅಂತ ಫೋನಾಗಿ ಟ್ರೈ ಮಾಡ್ತಾ ಇರ್ತಾಳೆ, ಸಿಗ್ನಲ್ ಸಿಗ್ತಿರಲ್ಲ. ಸರಿ ಅಂತ ಹೇಳ್ಬಿಟ್ಟು ಫೋನ್ ಮತ್ತೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಗೊತ್ತಿಲ್ಲದೆ ಹಿಂದೆಯಿಂದ ಬಂದುಬಿಟ್ಟು ಕಾಗೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಗೋಡನ್ ಒಳಗೆ ಹಾಕ್ಬಿಡ್ತಾನೆ. ಗೋಡನ್ ಒಳಗೆ ಹಾಕಿದ್ಮೇಲೆ ಇಂದ ಅವಳಿಗೆ ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತೀನಿ. ತುಂಬ ಕಿಚ್ಚಾಡ್ತಾ ಇರ್ತಾಳೆ. ಯಾರಾದರೂ ನನ್ನ ಕಾಪಾಡಿ, ಯಾರು ನನ್ನ ಕರ್ಕೊಂಡು ಬಂದಿದ್ದು ಇಲ್ಲಿಗೆ, ಯಾರಾದರೂ ಮಾತಾಡಿ, ನನ್ನ ಕೈಲಿ ಇರೋದಕ್ಕೆ ಆಗ್ತದೆ, ನನಗೆ ಭಯ ಆಗ್ತಿದೆ, ಬನ್ನಿ ಯಾರಾದರೂ ಕಾಪಾಡಿ ಅಂತ ಹೇಳಿ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಆದರೆ ಆ ಗೋಡನಲ್ಲಿ ಯಾರು ಒಬ್ಬರೂ ಕೂಡ ಇರಲ್ಲ. ಬೇಕು ಅಂತಲೇ ಗೋಡನ್ಗೆ ತೊಗೊಂಡು ಬಂದು ಹಾಕಿರ್ತಾನೆ. ಈ ಕಡೆ ಕಾಗೆನೂ ಕೂಡ, ನನ್ನ ಕೈಲಿ ಇರೋದಕ್ಕೆ ಆಗ್ತದೆ, ಉಸಿರು ಕಟ್ಟಂಗೆ ಆಗ್ತಿದೆ, ಯಾರಾದರೂ ಬನ್ನಿ ನನ್ನ ಕಾಪಾಡಿ, ಯಾರು ನನಗೆ ಈ ಥರ ಎಲ್ಲ ಕೊಡಾಕಿರೋದು, ಯಾರದು, ಎದುರು ಬಂದು ನಿಂತ್ಕೊಂಡು ಮಾತಾಡಿ ಯಾರದು ಅಂತ ಹೇಳ್ಬಿಟ್ಟು ಜೋರಾಗಿ ತುಂಬ ಕಿರಿಸ್ತಾ ಇರ್ತಾಳೆ. ಮೀನನ್ನು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಅವಳಿಗೆ ದಾರಿನೂ ಸಿಗಲ್ಲ, ಮತ್ತು ಯಾರೂ ಕೂಡ ಮಾತು ಆಡೋದಿಲ್ಲ. ಅಲ್ಲಿರೋ ಒಂದು ಗ್ಲಾಸ್ ಹತ್ರ ಹೋಗ್ಬಿಟ್ಟು ತುಂಬ ಜೋರಾಗಿ ಕಿರಿಸ್ತಾ ಇರ್ತಾಳೆ, ಅಳ್ತಿರ್ತಾಳೆ. ಅದು ತೆಗೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ, ಆದರೆ ಅದು ಆಗ್ತಾನೇ ಇರೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಿರಲ್ಲ. ತುಂಬ ಜೋರಾಗಿ ಕಿಚ್ಚಾಡ್ತಿರ್ತಾಳೆ. ಬನ್ನಿ, ಯಾರದು ಕರ್ಕೊಂಡು ಬಂದಿದ್ದು, ಯಾರಾದರೂ ಎದುರುಗಡೆ ಇದ್ದರೆ ಬನ್ನಿ ಮಾತಾಡಿ ಅಂತ ತುಂಬ ಅಳ್ತಾ ಇರ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಈ ಕಡೆ ಸೂರ್ಯನೂ ಕೂಡ ತಡ್ಬಡಿಸ್ತಿರ್ತಾನೆ. ಯಾಕೆ ಮೀನಾ ಇನ್ನೂ ಫೋನ್ ಮಾಡಿಲ್ಲ, ಎಲ್ಲೋಗಿದ್ದಾಳೆ ಅಂತೇಳಿ ಫೋನ್ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟರೆ ಅವಳ ಫೋನು ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಏನಕ್ಕೆ ಅವಳು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಯಾಕೋ ಹಿಂಗೆ ಓಡಾಡ್ತಿದ್ದೆ, ಏನಾಯ್ತು ಅಂತ, ಅಯ್ಯೋ ಅಪ್ಪ ಮೀನಾ ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿದ್ರು ಅವಳು ನೀವು ಫೋನ್ ಮಾಡಿ ಹೇಳ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಎಲ್ಲೂ ಹೋಗಿರಲ್ಲ, ಓದ್ಸಲ ಆದಂಗೆ ಮತ್ತೆ ಬೇಗ ಬರ್ತಾಳೆ, ಫೋನ್ ಏನೋ ಚಾರ್ಜ್ ಖಾಲಿ ಆಗಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಅವಳು ಎಲ್ಲೇ ಹೋಗಿದ್ರು ನಿನಗೆ ಫೋನ್ ಮಾಡಿ ಹೇಳ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಅವ್ರ ಮನೆಗೆ ಹೋಗಿರ್ಬೋದು, ಅವಳಿಗೆ ಫೋನ್ ಮಾಡಿ ಕೇಳು ಅಂತ ಹೇಳ್ದಾಗ ಅದೇ ಟೈಮ್ಗೆ ಈ ಕಡೆ ಮೀನಾ ಅಮ್ಮನೂ ಕೂಡ ಸೂರ್ಯಂಗೆ ಫೋನ್ ಮಾಡ್ತಾರೆ. ಅಪ್ಪ ಅವರೇ ಫೋನ್ ಮಾಡ್ತಿದ್ದಾರೆ ಇರು ಅಂತ ಫೋನ್ ರಿಸೀವ್ ಮಾಡಿದಾಗ, ಯಾಕೆ ಸೂರ್ಯ ಅಳಿಮಯ್ಯ ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ, ಏನು ವಿಷಯ ಅಂತ ಕೇಳ್ತಾಳೆ. ಏನಿಲ್ಲ, ನಾನು ಮೀನಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವಳು ಫೋನ್ ಸ್ವಿಚ್ ಆಫ್ ಆಗಿದ್ದೆ, ಅಲ್ಲಿದ್ದರೆ ಕೊಡ್ತೀರಾ ಅಂತ ಅವಳು ಕೂಡ ಹೇಳ್ತಾಗ, ಅವಳು ಸ್ವಲ್ಪ ತಲೆನೋವು ಅಂತ ಮಲಗಿದ್ದಾಳೆ, ಅವಳು ಇದ್ಮೇಲಿಂದ ನಾನು ಫೋನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಪ್ಪ ಅವಳು ಅಲ್ಲಿಗೂ ಹೋಗಿಲ್ಲ ಅಂತ ಅವನು ಕೂಡ ಹೇಳ್ತಾರೆ. ಅಯ್ಯೋ ನೀನು ಎಂತ ಎಲ್ಲೋ ಹೋಗ್ತಾಳೆ, ಬಂದೇ ಬರ್ತಾಳೆ, ಸುಮ್ಮನೆ ಏನೋ ದೊಡ್ಡದಾಗಿದೋ ಅನ್ನೋ ಥರ ಮಾತಾಡ್ತಿದ್ಯಾ ಅಂತ ಈ ಕಡೆ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ನಿನಗೇನು ನಿನ್ನ ವಿಷಯಕ್ಕೆ ಬಂದಿದ್ದೀನ, ಇಲ್ಲ ನಾನು ಸುಮ್ಮನೆ ಇರೋ ಅಂತ ಅಂತಿರ್ಬೇಕಾದ್ರೆ, ಯಾಕೋ ಯಾವಾಗ ನೋಡಿದ್ರೆ ಅಮ್ಮನ ಹತ್ರ ರೇಗಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಬಾಯಿ ಮುಚ್ಕೊಂಡಿದ್ರೆ ಸರಿ ಕಣೋ, ನಾನು ಮೊದಲೇ ಕೋಪದಲ್ಲಿ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರೋ ಅಂತ ಹೇಳ್ತಿದ್ದೆ. ಮೀನಾ ಕಾಣ್ತಿಲ್ಲ, ಆ ಟೆನ್ಷನ್ ನಾನಿದ್ದೀನಿ, ನಿಂದು ಬೇರೆ ಅಂತ ಹೇಳ್ತಿರ್ತಾನೆ ಈ ಕಡೆ ಸೂರ್ಯನು ಕೂಡ.
ಯಾಕೆ ಯಾವಾಗಲೂ ನನ್ನ ಗಂಡನ ಮೇಲೆ ರೇಗಾಡ್ತಿರ್ತಾರೆ, ಸುಮ್ಮನೆ ಇರೋದಕ್ಕಾಗಲ್ವ ನಿಮಗೆ ಅಂತ ಕೇಳ್ತಾರೆ. ಗುಂಗ್ರು ನೀನು ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿ ಹೇಳ್ತಿರ್ತಾರೆ. ಯಾಕೆ ಅವನ ಹತ್ರ ಮಾತು ಕೇಳ್ತೀರಾ, ನೀವಿಬ್ಬರು ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಮನೋಜಂಗೆ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣಮ್ಮ ಯಾವಾಗ ನೋಡೋದು, ಅಲ್ಲ ರೋಹಿಣಿ ಕಳೆದೋದಾಗ ನಾನು ನಿಂಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಅವಳನ್ನ ಹುಡ್ಕೊಟ್ಟಿದ್ದೀನಿ ನಿನಗೆ, ಅದರಲ್ಲಿ ಆ ಮನುಷ್ಯತ್ವನೇ ಇಲ್ಲ ಕಣೋ ನಿನಗೆ ಅಂತ ಸೂರ್ಯ ಮನೋಜಿಗೆ ಬೈತಾ ಇರಬೇಕಾದ್ರೆ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರ್ತಾರೆ. ಏನಾಯಿತು, ನಾನು ಮೀನ ಕಾಣ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಏನು ಮೀನ ಕಾಣ್ತಿಲ್ವಾ, ಮೀನವ್ರು ಕಾಣ್ತಿಲ್ವಾ, ಎಲ್ಲೋಗಿದ್ದಾರೆ ಅಂತ ಕೇಳ್ತಿರ್ಬೇಕು. ನನಗೂ ಹೋದೆಲ್ಲ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಅಯ್ಯೋ ಹೌದಾ ಸರಿ ಆಯಿತು, ಹೋಗ್ಬಿಟ್ಟು ಆಚೆ ಹೋಗಿ ಹುಡ್ಕೊಂಡು ಬನ್ನಿ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಎಲ್ಲಿ ಅಂತ ಹುಡುಕ್ತೀಯ ಅಂತ ಕೇಳ್ತಿ ಈ ಕಡೆ ಅವ್ರ ಅಪ್ಪ ಕೇಳ್ತಿರ್ಬೇಕಾದ್ರೆ, ಎಲ್ಲೋ ಒಂದು ಕಡೆ ಅಪ್ಪ ಅವ್ರು ಮಾಡೋರು ಒಂದಿಬ್ರು ಗೊತ್ತಿರೋದು ಅವ್ರ ಹತ್ರ ಹೋಗಿ ವಿಚಾರಿಸ್ತೀನಿ ಅಂತ ಸೂರ್ಯ ಕೂಡ ಅಲ್ಲಿಂದ ಹೋಗ್ತಾರೆ. ಸರಿ ಆಯಿತು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ರವಿ ಹೇಳ್ತಿರ್ಬೇಕಾದ್ರೆ, ನೀವಿಬ್ಬರು ಯಾಕೆ ಹೋಗ್ತೀರಾ, ಸುಮ್ಮನೆ ಇರೋದಕ್ಕಾಗಲ್ವ ನಿಮಗೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಅಯ್ಯೋ ಅವ್ರ ಮಾತು ಕೇಳೋದಕ್ಕೆ ಹೋಗ್ಬೇಡ ರವಿ, ಬಾ ಸುಮ್ಮನೆ ಅಂತ ಹೇಳಿ ಸೀರಿಯಸ್ ವಿಷಯ ಹೋಗಿ ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಹುಡುಕಕ್ಕೆ ಅಂತ ರವಿ ಮತ್ತು ಶ್ರುತಿ ಇಬ್ಬರು ಹೋಗ್ತಾರೆ. ಈ ಕಡೆ ಮೀನ ಹುಡುಕಿ ಎಷ್ಟು ಕೂಗಿದ್ರೂ ಯಾರೂ ಬರ್ತಿರಲ್ಲ. ಮೀನನ್ನ ಹುಡುಕ್ತೆ ಅಂತ ಕೇಳಿ ಈ ಕಡೆ ಅವರಪ್ಪ ಫೋನ್ ಮಾಡ್ತಾರೆ ಸೂರ್ಯಂಗೆ. ಇಲ್ಲಪ್ಪ ಎಷ್ಟು ಹುಡುಕಿದ್ರು ಸಿಗ್ತಿಲ್ಲ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ 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 ಅಂತಿದ್ದಾರೆ, ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ರವಿ ಶ್ರುತಿ ಇಬ್ಬರೂ ಕೂಡ ಅವರು ಕೂಡ ಒಂದು ಕಡೆ ಹುಡುಕ್ತಾ ಇರ್ತಾರೆ. ಏನು ಮಾಡಬೇಕು ಅಂತ ಅವರು ಕೂಡ ಗೊತ್ತಿರಲಿಲ್ಲ, ಅವ್ರಿಗೂ ವಿಷಯ ಗೊತ್ತಾಗ್ತಿರಲ್ಲ. ಈ ಕಡೆ ಮತ್ತೆ ತುಂಬ ಅವಳಿಗೆ ಗೋಡನಲ್ಲಿ ತುಂಬ ಚಳಿ ಆಗ್ತಿರುತ್ತೆ, ಏನು ಮಾಡಬೇಕಂತ ಗೊತ್ತಿಲ್ಲದೆ ಅಲ್ಲಿರೋ ಟಾರ್ಪಲ್ಲಿ ಎಲ್ಲನೂ ಸುತ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.